ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಕಾಡು ಕೊತ್ತಂಬರಿ ಸೊಪ್ಪು, ಕಾಡು ಕೊತ್ತಂಬರಿ ಸೊಪ್ಪು ಅಂದ್ರೇನು, ವೈಲ್ಡ್ ಕೋರಿಯಂಡರ್ ಲೀವ್ಸ್, ಇದರ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇದರ ಉಪಯೋಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡುವುದಕ್ಕೆ ಈ ಸೊಪ್ಪು ನಾವು ಪೇಟೆಯಿಂದ ತರ್ತೇವಲ್ವಾ, ಪೇಟೆಯಿಂದ ಕೊಂಡುಕೊಳ್ತೇವಲ್ವಾ, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ನೋಡಿ ಇದರ ರಚನೆಯಲ್ಲಿ ನೋಡಿ, ಕತ್ತರಿ ಅಂದರೆ ಸ್ವಲ್ಪ ಮುಳ್ಳು ಥರ ನೋಡಿ, ಕತ್ತರಿ ರಚನೆಗಳಿವೆ ಇದರ ಎಲೆಯಲ್ಲಿ. ಆದರೆ ರುಚಿ, ಪರಿಮಳ ಎಲ್ಲ ರೀತಿಯಲ್ಲಿ ಕೂಡ ಪೇಟೆ ಕೊತ್ತಂಬರಿ ಇದೆಯಲ್ವಾ, ಪೇಟೆ ಕೊತ್ತಂಬರಿಯಕ್ಕಿಂತ ಭಿನ್ನವಾಗಿದೆ. ಅಂದರೆ ಸ್ವಲ್ಪ ಹೆಚ್ಚೇ ಘಮ. ಮನೆಯ ಕೈತೋಟದಲ್ಲಿ ಕೂಡ ಬಹಳ ಸುಲಭವಾಗಿ ಬೆಳೆಸ್ಬೋದು. ಇದನ್ನು ಮನೆಯ ಕೈತೋಟದಲ್ಲಿ ಕೂಡ ನಾವು ಬೆಳೆಸ್ಕೊಳ್ಬೋದು, ಸುಲಭವಾಗಿ ಬೆಳೆಸ್ಕೊಳ್ಬೋದು. ಹೆಚ್ಚಿನ ಆರೈಕೆ ಏನು ಬೇಡ ಇದಕ್ಕೆ. ದಿಸ್ ಲೀವ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ದ ವಿ ಬೈ ಫ್ರಮ್ ದ ಮಾರ್ಕೆಟ್, ಬಟ್ ದ ಟೇಸ್ಟ್ ಆ್ಯಂಡ್ ಸ್ಮೆಲ್ ಆರ್ ಆಲ್ ಮೋರ್ ಇಂಟೆನ್ಸ್ ಫ್ರಮ್ ದ ಮಾರ್ಕೆಟ್ ಕೋರಿಯಂಡರ್ ಲೀವ್ಸ್. ಇಂಗ್ಲೀಷಲ್ಲಿ ಕೂಡ ಹೇಳ್ತೇನೆ ನಾನು, ಯಾಕಂದರೆ ಕೆಲವರಿಗೆ ಕನ್ನಡ ಗೊತ್ತಾಗೋದಿಲ್ಲ. ಸೊ ಇಂಗ್ಲೀಷಲ್ಲಿ ಕೂಡ ಅವರು ನೋಡ್ಕೊಳ್ಬೋದು. ಅಂದರೆ ಈ ಲೀವ್ಸಿನ ಪ್ರಯೋಜನಕಾರಿ ಎಷ್ಟು ಇದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೋದು. ಈ ಸೊಪ್ಪನ್ನು ಸಾರು, ಸಾಂಬಾರು, ನೋಡಿ ಈ ಎಲೆಯನ್ನು ನಾವು ಸಾರು, ಸಾಂಬಾರು, ಆಮೇಲೆ ಲೈಕ್ ತಂಬುಳಿ, ಚಟ್ನಿ ತಯಾರಿಕೆಯಲ್ಲಿ ಕೂಡ ಬಳಸ್ತೇವೆ. ತುಂಬ ಅಂದರೆ ವಿ ಯೂಸ್ ದಿಸ್ ಗ್ರೀನ್ ಲೀವ್ಸ್ ಟು ಮೇಕ್ ರಸಮ್, ಸಾಂಬಾರ್, ಚಟ್ನಿ. ನೋಡಿ ಕೈತೋಟದಲ್ಲಿ, ನಮ್ಮನೆ ಕೈತೋಟದಲ್ಲೇ ಬೆಳೆದಿರುವಂತಹ ಲೀವ್ಸ್ ಇದು, ಕೋರಿಯಂಡರ್ ಲೀವ್ಸ್, ಕೊತ್ತಂಬರಿ, ಕಾಡು ಕೊತ್ತಂಬರಿ ಅಂತೀವಿ ನಾವು. ಈ ಸೊಪ್ಪಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿವೆ. ಇದರಲ್ಲಿ ವಿಟಮಿನ್ ಎ, ಸಿ, ಬಿ ಕಾಂಪ್ಲೆಕ್ಸ್ ಹಾಗೂ ಐರನ್ ಅಂದರೆ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ ಸಮೃದ್ಧವಾಗಿದೆ. ಜೀರ್ಣಕ್ರಿಯೆಗಂತೂ ತುಂಬ ಒಳ್ಳೆಯದಿದ್ದು, ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಕೂಡ ತುಂಬ ಒಳ್ಳೆಯದು. ಡಯಾಬಿಟೀಸನ್ನು ಕೂಡ ಇದು ಮ್ಯಾನೇಜ್ಮೆಂಟ್ ಮಾಡ್ತದೆ ಅಂತ ಹೇಳ್ತಾರೆ. ದಿಸ್ ಲೀವ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯನ್ಸ್ ಇನ್ಕ್ಲೂಡಿಂಗ್ ವಿಟಮಿನ್ ಎ, ಸಿ, ಬಿ, ಕ್ಯಾಲ್ಸಿಯಂ ಆಲ್. ನೋಡಿ ಈ ಥರ ಕೈತೋಟದಲ್ಲೇ ಬೆಳೆದಿರುವಂಥ ಕೊತ್ತಂಬರಿ ಸೊಪ್ಪಿದು. ಒಟ್ಟಾರೆಯಾಗಿ ಹೇಳುವುದಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ, ನೈಸರ್ಗಿಕವಾಗಿ ಬೆಳೆಸಬಹುದಾದಂತಹ ಒಂದು ಸಸ್ಯ. ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಇದು ನೈಸರ್ಗಿಕವಾಗಿ ನಾವು ಇದನ್ನು ಬೆಳಿತೀವಿ. ಓವರಾಲ್ ಇಟ್ ಈಸ್ ದ ಪ್ಲ್ಯಾಂಟ್ ಕ್ಯಾನ್ ಗ್ರೋ ನ್ಯಾಚುರಲಿ ಆ್ಯಂಡ್ ಈಸ್ ವೆರಿ ಗುಡ್ ಫಾರ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ರಸಮ್ ಎಲ್ಲ ಆದಮೇಲೆ ನೀವು ಲಾಸ್ಟಿಗೆ ಇದನ್ನು ಕೊಯ್ದು, ಅಂದರೆ ಎಲೆಯನ್ನು ನೀವು ಚಿವುಟಿ ಅದನ್ನು ವಾಶ್ ಮಾಡಿಕೊಂಡು ಆಮೇಲೆ ನೀವು ರಸಮಿಗೆ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಿಗೆ. ತುಂಬ ಟೇಸ್ಟಿಯಾಗಿರ್ತದೆ ರಸಮ್. ಪರಿಮಳ ಅಂತೂ ತುಂಬ ಸೂಪರಾಗಿರ್ತದೆ. ಈ ಥರ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಇವತ್ತಿನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿರುವಂಥದ್ದು. ಯಾವುದು? ಕಾಡು ಕೊತ್ತಂಬರಿ ಸೊಪ್ಪು, ವೈಲ್ಡ್ ಕೋರಿಯಂಡರ್ ಲೀವ್ಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.